ಹಾಯ್ ಎಲ್ಲರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಕನ್ನಡ ಟೆಕ್ ಎಡಿಟ್ಸ್ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ನಾನು ನಿಮಗೆ ಇವತ್ತು ನಿಮ್ಮೊಂದು ಫೇಸ್ಬುಕ್ ಪೇಜ್ನಲ್ಲಿ ವಿಡಿಯೋವನ್ನು ಯಾವ ರೀತಿ ಅಪ್ಲೋಡ್ ಮಾಡೋದಂತ ನಾನು ಇವತ್ತು ಕ್ಲಿಯರ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಯಾಕಂದರೆ ಹೇಳ್ಬೇಕಾದ್ರೆ ಈಗ ದಿನಗಳು ತುಂಬ ಜನ ಫೇಸ್ಬುಕ್ ಕೂಡ ಯೂಸ್ ಮಾಡ್ತಾರೆ. ಯಾಕಂದರೆ ಫೇಸ್ಬುಕ್ಕಲ್ಲಿ ಕೂಡ ಅರ್ನಿಂಗ್ಸ್ ಮಾಡ್ಬೋದು, ದುಡ್ಡು ಕೂಡ ಮಾಡ್ಬೋದು. ಅದು ಫೇಸ್ಬುಕ್ನಿಂದ ಕೂಡ ನಾವು ಕೂಡ ಅರ್ನಿಂಗ್ಸ್ ಮಾಡೋದು. ಅದು ಯಾವ ರೀತಿ ಅರ್ನಿಂಗ್ಸ್ ಮಾಡಬೇಕಂದ್ರೆ ನೀವು ಕೂಡ ಈಗ ನಾವು ಯೂಟ್ಯೂಬಲ್ಲಿ ಅರ್ನಿಂಗ್ಸ್ ಮಾಡಬೇಕಂದ್ರೆ ನಾವು ಯೂಟ್ಯೂಬಲ್ಲಿ ವಿಡಿಯೋ ಅಪ್ಲೋಡ್ ಮಾಡಬೇಕು. ಅದೇ ರೀತಿ ಕೂಡ ನಾವು ಕೂಡ ಫೇಸ್ಬುಕ್ಕಲ್ಲಿ ನಾವು ಕೂಡ ಈಗ ನಮ್ಮ ಒಂದು ಯೂಟ್ಯೂಬ್ ಚಾನಲಲ್ಲಿ ನಾವು ಅರ್ನಿಂಗ್ಸ್ ಮಾಡ್ಬೇಕಾದ್ರೆ ಮೌಂಟೇಶನ್ ಅಂತ ನಮಗೊಂದು ಫೀಚರ್ ಇರುತ್ತೆ. ಅದರ ಮೌಂಟೇಶನ್ ಆದವರು ಮಾತ್ರ ಯೂಟ್ಯೂಬಲ್ಲಿ ಅರ್ನಿಂಗ್ಸ್ ಮಾಡ್ಬೋದು. ಅದೇ ರೀತಿ ಕೂಡ ಫೇಸ್ಬುಕ್ನಲ್ಲಿ ಒಂದು ಹೊಸ ಇದು ಬಿಟ್ಟಿದ್ದಾರೆ ಅಪ್ಡೇಟ್ ಅಂದರೆ ಮೌಂಟೇಶನ್ ಅಂತ. ಆ ಮೌಂಟೇಶನ್ ಮೂಲಕ ಅಲ್ಲಿ ಅದರಲ್ಲಿ ಮೌಂಟೇಶನ್ ಆನ್ ಮಾಡ್ಕೊಂಡು ಅದರಲ್ಲೂ ಆ ಫೇಸ್ಬುಕ್ನಿಂದ ಕೂಡ ನಾವು ನಾವು ಕೂಡ ನಮ್ಮೊಂದು ಯೂಟ್ಯೂಬ್ ಸ್ಟುಡಿಯೋಗೆ ಅರ್ನಿಂಗ್ಸ್ ಮಾಡ್ಬೋದು. ಅದು ಫೇಸ್ಬುಕ್ಕಲ್ಲಿ ಕೂಡ ನೀವು ಅರ್ನಿಂಗ್ಸ್ ಮಾಡ್ಬೋದು. ಅದು ನಾನು ನಿಮಗೆ ಇವತ್ತು ನೀವು ಫೇಸ್ಬುಕ್ಕಲ್ಲಿ ಅರ್ನಿಂಗ್ಸ್ ಮಾಡಬೇಕಪ್ಪ ಮಿನಿಮಮ್ ಹೇಳ್ಬೇಕಾದ್ರೆ ನೀವು ನಿಮ್ಮೊಂದು ಫೇಸ್ಬುಕ್ನಲ್ಲಿ ಯೂಟ್ಯೂಬ್ ಅಲ್ಲ, ನಿಮ್ಮೊಂದು ಫೇಸ್ಬುಕ್ನಲ್ಲಿ ನೀವು ನಿಮ್ಮೊಂದು ಫೇಸ್ಬುಕ್ ಪೇಜ್ನಲ್ಲಿ ವಿಡಿಯೋ ಅಪ್ಲೋಡ್ ಮಾಡಬೇಕಾಗುತ್ತೆ. ಅದಕ್ಕೋಸ್ಕರ ನಾನು ನಿಮಗೆ ಇವತ್ತು ನಿಮ್ಮೊಂದು ಫೇಸ್ಬುಕ್ ಪೇಜ್ನಲ್ಲಿ ಯಾವ ರೀತಿ ವಿಡಿಯೋ ಅಪ್ಲೋಡ್ ಮಾಡೋದು ಅಂತ ನಾವು ಇವತ್ತು ಕ್ಲಿಯರ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಯಾಕಂದ್ರೆ ತುಂಬ ಜನ ಪ್ರತಿಯೊಬ್ಬರು ಕೂಡ ಕ್ರಿಯೇಟ್ ಮಾಡ್ತಾರೆ. ಯಾಕಂದ್ರೆ ನಾನು ಕೂಡ ಫೇಸ್ಬುಕ್ಕಲ್ಲಿ ಕೂಡ ಅರ್ನಿಂಗ್ಸ್ ಮಾಡಬೇಕು, ಇಷ್ಟು ಅರ್ನಿಂಗ್ಸ್ ಮಾಡ್ಕೊಂಡು ತುಂಬ ಜನ ತುಂಬ ಇಂಟ್ರೆಸ್ಟಲ್ಲಿ ಇದ್ದಾರೆ. ಏನೋ ಜಸ್ಟ್ ನಾನು ನಿಮಗೆ ಇವತ್ತು ಫೇಸ್ಬುಕ್ ಪೇಜಲ್ಲಿ ಯಾವ ರೀತಿ ವೀಡಿಯೋಸನ್ನು ಅಪ್ಲೋಡ್ ಮಾಡೋದು, ಮತ್ತು ಅದ್ರ ಜೊತೆಗೆ ಟೈಟಲು ಮತ್ತು ಡಿಸ್ಕ್ರಿಪ್ಷನು ತಮ್ನೆಲು, ಮತ್ತು ನಾನು ನಿಮಗೆ ನಿಮ್ಮೊಂದು ಡಿಸ್ಕ್ರಿಪ್ಷನ್ ಟೈಟಲ್ ತಮ್ನೆಲ್ ಯಾವ ರೀತಿ ಹಾಕೋದು, ಮತ್ತು ಅದ್ರ ಜೊತೆಗೆ ನಿಮ್ಮೊಂದು ಫೇಸ್ಬುಕ್ ವಿಡಿಯೋದೆಲ್ಲ ಆ ಪೇಜ್ ಯಾವ ರೀತಿ ನಾವು ಆ ಪೇಜಲ್ಲಿ ನಮ್ಮೊಂದು ಯೂಟ್ಯೂಬ್ ಸ್ಟುಡಿಯೋ ಅಪ್ಲೋಡ್ ಮಾಡೋದು ಅದನ್ನು ಕೂಡ ಕ್ಲಿಯರಾಗಿ ಎಕ್ಸ್ಪ್ಲೇನ್ ಮಾಡ್ತಾರೆ. ಅದಕ್ಕಿಂತ ಮುಂಚೆ ಪ್ರತಿಯೊಬ್ಬರಿಗೆ ಹೇಳ್ತೀನಿ, ಅದರದೇ ಆದಂಥ ಫೇಸ್ಬುಕ್ನಲ್ಲೂ ಒಂದು ಕೆಲವಷ್ಟು ರೂಲ್ಸ್ ಇದೆ. ನಮ್ಮ ಯೂಟ್ಯೂಬ್ ಅದು ಅದರದೇ ಅಂತ ಈಗ ನಾವು ಯೂಟ್ಯೂಬಲ್ಲಿ ಮೌಂಟೇಶನ್ ಆಗ್ಬೇಕಾದ್ರೆ 1,000 ಸಬ್ಸ್ಕ್ರೈಬ್ 4,000 ವಾಚ್ ಟೈಮ್ ಇರಬೇಕು, ಪಬ್ಲಿಕ್ ವಾಚ್ ಅವರ್ಸ್. ಅದೇ ರೀತಿ ಕೂಡ ಫೇಸ್ಬುಕ್ಕಲ್ಲಿ ಒಂದು ಅದರದೇ ಆದಂಥ ರೂಲ್ಸ್ ಇದೆ. ಆ ರೂಲ್ಸ್ ಬಗ್ಗೆ ನಾನು ನಿಮ್ಗೆ ಕ್ಲಿಯರ್ಗೆ ಅದಕ್ಕೋಸ್ಕರ ಸಪ್ರೇಟಾಗಿ ಒಂದು ವಿಡಿಯೋ ಮಾಡಿ ನಾನು ನಿಮಗೆ ಕ್ಲಿಯರ್ ಆಗಿ ತಿಳಿಸ್ಕೊಡ್ತೀನಿ. ಈಗ ನಾನು ನಿಮಗೆ ನಿಮ್ಮೊಂದು ಫೇಸ್ಬುಕ್ ಪೇಜಲ್ಲಿ ಯಾವ ರೀತಿ ವಿಡಿಯೋ ಅಪ್ಲೋಡ್ ಮಾಡೋದು ಅಂತ ನಾನು ನಿಮಗೆ ಇವತ್ತು ಕ್ಲಿಯರ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಅದೇ ಇವತ್ತು ಸ್ಟಾರ್ಟ್ ಮಾಡೋದು ಮುಂಚೆ ಇನ್ನೂ ನನ್ನ ಚಾನಲ್ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಹೋಗ್ಬಿಟ್ಟು ಟನ್ನದು ಕ್ಲಿಕ್ ಮಾಡಿದ್ರೆ ಇವತ್ತು ಸ್ಟಾರ್ಟ್ನ ಬನ್ನಿ. ಫೇಸ್ಬುಕ್ನಲ್ಲಿ ಯಾವ ರೀತಿ ವಿಡಿಯೋ ಅಪ್ಲೋಡ್ ಮಾಡೋದು ಅಂತ ನಾನು ನಿಮಗೆ ಕ್ಲಿಯರ್ ಎಕ್ಸ್ಪ್ಲೇನ್ ಮಾಡ್ತೀನಿ. ಅಂತ ಇವತ್ತು ಸ್ಟಾರ್ಟ್ನ ಬನ್ನಿ ಮೊಬೈಲ್ ಸ್ಕ್ರೀನಲ್ಲಿ. ಈಗ ನೀವು ನಿಮ್ಮೊಂದು ಫೇಸ್ಬುಕ್ ಪೇಜಲ್ಲಿ ಯಾವ ರೀತಿ ನಿಮ್ಮ ವಿಡಿಯೋ ಅಪ್ಲೋಡ್ ಮಾಡೋದು ಅಂತ ನಾನು ನಿಮಗೆ ಕ್ಲಿಯರಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಮೊದಲನೇದಾಗಿ ಹೇಳ್ಬೇಕಾದ್ರೆ ನೀವು ಫೇಸ್ಬುಕ್ಕಲ್ಲಿ ಅರ್ನಿಂಗ್ಸ್ ಮಾಡಬೇಕಪ್ಪ ಅಂದರೆ ಜಸ್ಟ್ ಹೇಳ್ಬೇಕಾದ್ರೆ ನೀವು ಮೊದಲನೇದಾಗಿ ನೀವು ಫೇಸ್ಬುಕ್ನಲ್ಲಿ ವಿಡಿಯೋ ಅಪ್ಲೋಡ್ ಮಾಡಬೇಕು. ಫೇಸ್ಬುಕ್ಕಲ್ಲಿ ವಿಡಿಯೋ ಅಪ್ಲೋಡ್ ಮಾಡಿ ಅದರದೇ ಅಂತ ಕೆಲವಷ್ಟು ರೂಲ್ಸ್ ಇದೆ. ಆ ರೂಲ್ಸನ್ನು ನೀವು ಕಂಪ್ಲೀಟ್ ಮಾಡಿ ಅದರದೇ ಆದಂಥ ಪಾಲಿಸಿ ಅಂದರೆ ಇಷ್ಟು ಫಾಲೋವರ್ಸು, ಇಷ್ಟು ವಾಚ್ ಟೈಮ್ ಮತ್ತು ಈ ಥರದ್ದು ಫೇಸ್ಬುಕ್ದು ಆದಂಥ ಒಂದು ರೂಲ್ಸ್ ಇದೆ. ಆ ರೂಲ್ಸ್ ಕಂಪ್ಲೀಟ್ ಆದ ತಕ್ಷಣ ನಿಮಗೆ ಮೌಂಟೇಶನ್ ನೀವು ಆನ್ ಮಾಡ್ಬೋದು. ಇದರಲ್ಲಿ ಕೂಡ ನೀವು ಅರ್ನಿಂಗ್ಸ್ ಮಾಡ್ಬೋದು. ಮೌಂಟೇಶನ್ ಆಗಬೇಕಪ್ಪ ಅಂದರೆ ಮೊದಲನೇದಾಗಿ ಹೇಳ್ಬೇಕಾದ್ರೆ ನೀವು ಯೂಟ್ಯೂಬಲ್ಲಿ ನೀವು ವಿಡಿಯೋ ಅಪ್ಲೋಡ್ ಮಾಡಬೇಕು. ವಿಡಿಯೋ ಅಪ್ಲೋಡ್ ಮಾಡ್ಬೇಕಾದ್ರೆ ಯಾವ ರೀತಿ ವಿಡಿಯೋ ಅಪ್ಲೋಡ್ ಮಾಡೋದು ಅಂತ ನಾನು ಕ್ಲಿಯರ್ ಎಕ್ಸ್ಪ್ಲೇನ್ ಮಾಡ್ತೀನಿ. ಇಲ್ಲ ಜಸ್ಟ್ ನೀವು ವಿಡಿಯೋ ಅಪ್ಲೋಡ್ ಮಾಡ್ಬೇಕಾದ್ರೆ ಏನು ಮಾಡ್ಬೇಕಂದ್ರೆ ಜಸ್ಟ್ ಒಂದು ಅಪ್ಲಿಕೇಶನ್ ಡೌನ್ಲೋಡ್ ಮಾಡ್ಕೋ. ಅಪ್ಲಿಕೇಶನ್ ಏನಪ್ಪ ಅಂದರೆ ನೀವು ಏನಂದರೆ ಫೇಸ್ಬುಕ್ಕಲ್ಲಿ ಹೋಗಿ ನೀವು ಒಂದು ಸರ್ಚ್ ಮಾಡ್ಬೋದು. ಏನಂತ ಫೇಸ್ಬುಕ್ ಕ್ರಿಯೇಟರ್ ಸ್ಟುಡಿಯೋ ಅಂತ ಅದ್ರ ಮೇಲೆ ಕ್ಲಿಕ್ ಮಾಡಬೇಕು. ಒಂದು ಅಪ್ಲಿಕೇಶನ್ ಪ್ಲೇಸ್ಟೋರ್ ಸಿಗುತ್ತೆ. ನೀವು ಅಪ್ಲಿಕೇಶನ್ ಡೌನ್ಲೋಡ್ ಮಾಡ್ಕೊಳ್ಳಿ. ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿದ ತಕ್ಷಣ ಅಪ್ಲಿಕೇಶನ್ ಓಪನ್ ಮಾಡ್ಕೊಳ್ಳಿ. ಈ ರೀತಿ ಅದು ನಮ್ಮೊಂದು ಈಗ ನೀವು ಯೂಟ್ಯೂಬರ್ಸ್ ಇದೆ ಅಂದರೆ ನಿಮ್ಗೆ ಗೊತ್ತಿದೆ ಯೂಟ್ಯೂಬ್ ಸ್ಟುಡಿಯೋ ಅಂತ ಒಂದು ಬರುತ್ತೆ. ಅಂದರೆ ಯೂಟ್ಯೂಬ್ ಸ್ಟುಡಿಯೋಲಿ ನಿಮಗೆ ಎಷ್ಟು ವಾಚ್ ಟೈಮ್ ಇದೆ, ಎಷ್ಟು ವ್ಯೂಸ್ ಇದೆ, ಎಷ್ಟು ಅರ್ನಿಂಗ್ಸ್ ಆಗ್ತಾಯಿದೆ, ಎಷ್ಟು ವ್ಯೂಸ್ ಬರ್ತಾಯಿದೆ ನಿಮಗೆ ಅಂತ ಇಲ್ಲಿ ತೋರಿಸ್ತದೆ. ಅದೇ ರೀತಿ ಕೂಡ ಇಲ್ಲಿ ನೋಡ್ಬೋದು. ಅಪ್ಲಿಕೇಶನ್ ನೀವು ನೋಡ್ಬೋದು ಎಷ್ಟು ನಿಮಗೆ ಅನಾಲಿಟಿಕ್ಸ್ ಅಂತ ಇರುತ್ತೆ. ಅಲ್ಲಿ ಅನಾಲಿಟಿಕ್ಸ್ ಅಂತ ಇಲ್ಲಿ ನೋಡ್ಬೋದು. 1 ಮಿನಿಟ್ಸ್ಗೆ ಎಷ್ಟಿದೆ ಎಲ್ಲ ನಿಮಗೆ ಕ್ಲಿಯರ್ ಆಗಿ ತೋರಿಸ್ತದೆ. ಏನೂ ಇಲ್ಲ, ಜಸ್ಟ್ ನಾನು ಕೂಡ ಈಗಲೇ ಕ್ರಿಯೇಟ್ ಮಾಡಿದೆ ಫೇಸ್ಬುಕ್ ಅಕೌಂಟು ನೋಡ್ಬೋದು. ಇದರಲ್ಲಿ ನೀವು ನೋಡ್ಬೋದು. ಇದ್ರ ಮೂಲಕ ನೀವು ಕ್ರಿಯೇಟ್ ನೋಡ್ಕೋಬೋದು. ಈ ಅಪ್ಲಿಕೇಶನ್ ಮೂಲಕ ನೀವು ನಿಮ್ಮ ಒಂದು ವಿಡಿಯೋಗೆ ಎಷ್ಟು ಇದಾಗಿದೆ, ಎಷ್ಟು ಲೈಕ್ಸ್ ಬಂದಿದೆ, ಎಷ್ಟು ಕಮೆಂಟ್ ಬಂದಿದೆ ಎಲ್ಲನೂ ಇದರ ಮೂಲಕ ನೀವು ಈಸಿಯಾಗಿ ನೋಡ್ಕೋಬೋದು. ಈ ಅಪ್ಲಿಕೇಶನ್ ಇನ್ಸ್ಟಾಲ್ ಮಾಡಿದ ತಕ್ಷಣ ನೀವೇ ನೋಡ್ಬೋದು. ಜಸ್ಟ್ ಇದರಲ್ಲಿ ನೀವು ಅದನ್ನು ಕೂಡ ನೋಡ್ಬೋದು. ಅನಾಲಿಟಿಕ್ಸ್ ಕೂಡ ಚೆಕ್ ಮಾಡ್ಕೋಬೋದು. ನೀವು ಎಲ್ಲ ನೋಡ್ಕೋಬೋದು. ಆದರೆ ಈಗ ನಾನು ನಿಮಗೆ ಈ ಅಪ್ಲಿಕೇಶನಲ್ಲಿ ಯಾವ ರೀತಿ ನಿಮ್ಮೊಂದು ಫೇಸ್ಬುಕ್ ವಿಡಿಯೋ ಅಪ್ಲೋಡ್ ಮಾಡೋದು ನಿಮ್ಮ ಪೇಜ್ಗೆ ಅಂತ ನಾನು ಮೊದಲನೇ ತೋರಿಸ್ಕೊಡ್ತೀನಿ. ಇನ್ನೂ ಜಸ್ಟ್ ಈ ಅಪ್ಲಿಕೇಶನ್ ಓಪನ್ ಮಾಡಿದ ತಕ್ಷಣ ಇಲ್ಲಿ ನಿಮಗೆ ಐ ಬಟನ್ ಅಂತ ಹತ್ತಿರ ಕೆಳಗಡೆ ಒಂದು ಸಿಂಬಲ್ ಕಾಣುತ್ತೆ. ಇದ್ರ ಮೇಲೆ ಕ್ಲಿಕ್ ಮಾಡಿ. ಇದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನೋಡ್ಬೋದು ನ್ಯೂ ಪೋಸ್ಟ್ ಅಂತ ಕಾಣುತ್ತೆ. ಇಲ್ಲಿ ನೋಡ್ಬೋದು. ಇಲ್ಲಿ ಥರ ನೀವು ಏನೇನು ಪೋಸ್ಟ್ ಮಾಡ್ಬೋದು ಅಂದರೆ ವಿಡಿಯೋ ಪೋಸ್ಟ್ ಮಾಡ್ಬೋದು, ಫೋಟೋಸ್ ಪೋಸ್ಟ್ ಮಾಡ್ಬೋದು, ಮತ್ತು ಲೈವ್ ಕೂಡ ಬರ್ಬೋದು ನೀವು, ಮತ್ತು ಅದ್ರ ಜೊತೆಗೆ ಟೆಕ್ಸ್ಟ್ ಕೂಡ ಮಾಡ್ಬೋದು. ಈಗ ನಾನು ನಿಮಗೆ ವಿಡಿಯೋ ಯಾವ ರೀತಿ ಪೋಸ್ಟ್ ಮಾಡೋದು ತೋರಿಸ್ತೀನಿ. ಯಾಕಂದರೆ ಸೇಮ್ ಯೂಟ್ಯೂಬ್ ತಕ್ಕ ರೇಂಜ್ಗೆ ನೋಡಿ. ಈಗ ನಾನು ಈ ನನ್ನೊಂದು ಯೂಟ್ಯೂಬ್ ಸ್ಟುಡಿಯೋ ಇದೇ ವಿಡಿಯೋನ ಇದನ್ನು ಪೋಸ್ಟ್ ಮಾಡ್ತಾ ಇದ್ದೀನಿ ನೋಡಿ. ಈ ವಿಡಿಯೋ ಮೇಲೆ ಕ್ಲಿಕ್ ಮಾಡಿ ನಿಮ್ಮೊಂದು ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿ ಇಂಟರ್ಫೇಸ್ ಬರುತ್ತೆ. ಇಲ್ಲಿ ನೋಡ್ಬೋದು. ಇಲ್ಲಿ ನಿಮಗೆ ಕೇಳುತ್ತೆ ವಿಡಿಯೋ ಟೈಟಲ್, ಇಂಪಾರ್ಟೆಂಟ್ ವಿಡಿಯೋ ಟೈಟಲ್ ನೋಡ್ಬೋದು. ವಿಡಿಯೋ ಟೈಟಲು, ಡಿಸ್ಕ್ರಿಪ್ಷನು, ತಮ್ನೆಲ್. ಈಗ ನಾನು ನಿಮಗೆ ವಿಡಿಯೋ ಟೈಟಲ್ ಆಗಿ ತೋರಿಸ್ತೀನಿ ನೋಡಿ. ನನ್ನೊಂದು ವಿಡಿಯೋ ಟೈಟಲ್ನ ಇಲ್ಲಿ ಇಟ್ಟಿದ್ದೀನಿ, ಕಾಪಿ ಮಾಡಿ. ಈಗ ನಾನು ನಿಮಗೆ ತೋರಿಸ್ತೀನಿ ವಿಡಿಯೋ ಟೈಟಲ್ ನೋಡಿ. ಇದು ನನ್ನೊಂದು ವಿಡಿಯೋ ಟೈಟಲ್ ನೋಡ್ಬೋದು. ಅದರ ನಂತರ ನಾನು ಡಿಸ್ಕ್ರಿಪ್ಷನ್ ಹಾಕ್ತೀನಿ ನೋಡಿ. ಡಿಸ್ಕ್ರಿಪ್ಷನ್ ಅದನ್ನು ಕೂಡ ನಾನು ಕಾಪಿ ಮಾಡಿ ಇಟ್ಕೊಂಡಿದ್ದೀನಿ. ನೀವು ಕೂಡ ಕಾಪಿ ಮಾಡಿ ಇಟ್ಕೊಳ್ಳಿ ನಿಮಗೆ ಬೇಕಾದರೆ ನೋಡಿ. ಇಲ್ಲಿ ನಾವು ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ಈ ರೀತಿ ಹ್ಯಾಶ್ಟ್ಯಾಗ್ ಹಾಕ್ತೀನಿ. ಆನಂತರ ಡನ್ ಮೇಲೆ ಕ್ಲಿಕ್ ಮಾಡ್ತೀನಿ. ಇದು ವಿಡಿಯೋ ಈಗ ನಾನು ವಿಡಿಯೋ ಟೈಟಲ್ ಹಾಕಿದೆ, ವಿಡಿಯೋ ಡಿಸ್ಕ್ರಿಪ್ಷನ್ ಹಾಕಿದೆ. ಈಗ ವಿಡಿಯೋ ತಮ್ನೆಲ್ ನೋಡಿ, ಇಂಪಾರ್ಟೆಂಟ್ ತಮ್ನೆಲ್. ನೀವು ಇದರಲ್ಲಿ ಕೂಡ ತಮ್ನೆಲ್ ಕೂಡ ಹಾಕ್ಬೋದು. ಏನೋ ಜಸ್ಟ್ ಯಾರು ತಮ್ನೆಲ್ ಅಂತ ಕಾಣುತ್ತೆ. ನೀವು ತಮ್ನೆಲ್ ಹಾಕ್ಬೇಕಾದ್ರೆ ಇಲ್ಲಿ ನೋಡಿ ಅಪ್ಲೋಡ್ ಇಮೇಜ್ ಅಂತ ಕೇಳುತ್ತೆ ನೋಡಿ. ಇಲ್ಲಿ ನಿಮಗೆ ಯಾವೊಂದು ತಮ್ನೆಲ್ ಹಾಕ್ತಾರೆ, ನಾನು ಈ ತಮ್ನೆಲ್ ಹಾಕ್ತೀನಿ ನೋಡಿ. ನಿಮ್ಮೊಂದು ವಿಡಿಯೋ ತಮ್ನೆಲ್ ಹಾಕಿ ಆನಂತರ ನೀವು ನೋಡ್ಕೊಂಡು ಜಸ್ಟ್ ನೋಡಿ ನಾನು ಕ್ಲಿಯರಾಗಿ ತೋರಿಸ್ತೀನಿ.
ನೋಡಿ ಈಗ ತಮ್ಮನೇಲಿ ಆಡ್ ಆಗಿದೆ. ಈಗ ತಮ್ಮನೇಲಿ ಆಡ್ ಆದ ತಕ್ಷಣ ಏನು ಮಾಡ್ಬೇಕಾದ್ರೆ ಜಸ್ಟ್ ನೀವು ಡಿಸ್ಕ್ರಿಪ್ಷನ್ ಕೂಡ ಹಾಕಿದರೆ ನಾನು ನಿಮಗೆ ತೋರಿಸ್ತೀನಿ. ಮತ್ತೊಮ್ಮೆ ನೋಡಿ ಡಿಸ್ಕ್ರಿಪ್ಷನ್ ಹಾಕಿದ್ದೀನಿ, ಹ್ಯಾಶ್ಟ್ಯಾಗ್ ಹಾಕಿ. ಈಗ ನಾನು ತಮ್ಮನೇಲಿ ಕೂಡ ಹಾಕಿದ್ದೀನಿ. ಆ ನಂತರ ಏನು ಮಾಡ್ಬೇಕಾದ್ರೆ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ ವಿಡಿಯೋ ಅಪ್ಲೋಡ್ ಆಗ್ತಾರೆ. ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ತುಂಬ ಜನ ಹಂಗೆ ನೀವು ನೋಡ್ಕೊಳ್ಳಿ, ಕ್ಲಿಯರಾಗಿ ನೋಡ್ಕೊಳ್ಳಿ. ಏನೋ ಜಸ್ಟ್ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಮೇಲ್ಗಡೆ ಪಬ್ಲಿಷಿ ಅಂತ ಇರುತ್ತೆ. ಇದ್ರ ಮೇಲೆ ಕ್ಲಿಕ್ ಮಾಡಿ. ಇದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಪಬ್ಲಿಕ್ ನೀವು ಅಂತ ಇರಬೇಕು. ನೋಡಿ ಪಬ್ಲಿಷಿ ಇರಬೇಕು ಇದು. ಆ ನಂತರ ಏನು ಮಾಡ್ಕೊಂಡು ಜಸ್ಟ್ ನೀವೇನು ಮಾಡಬೇಕು, ಇಲ್ಲಿ ನಿಮಗೆ ನೀವು ನೋಡ್ಬೋದು. ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಸಬ್ಲಿಸಿ ಅಂತ ಇರುತ್ತೆ. ಇದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ನಿಮಗೆ ಇಂಪಾರ್ಟೆಂಟ್ ಅಂದರೆ ವಿಡಿಯೋ ಅಪ್ಲೋಡ್ ಆಗ್ತಾಯಿದೆ. ಈಗ ನೋಡ್ಬೋದು, ನೀವು ಟೈಟಲ್ ನೋಡ್ಬೋದು. ಇಲ್ಲಿ ನಾನು ಟೈಟಲು ಡಿಸ್ಕ್ರಿಪ್ಷನು ಎಲ್ಲ ಹಾಕಿದ್ದೀನಿ. ನನ್ನೊಂದು ವಿಡಿಯೋಗೆ ಹ್ಯಾಶ್ಟ್ಯಾಗ್ ಕೂಡ ಹಾಕಿದ್ದೀನಿ, ನಾನು ಟೈಟಲ್ ಕೂಡ ಹಾಕಿದ್ದೀನಿ. ಈಗ ನನ್ನೊಂದು ವಿಡಿಯೋ ಅಪ್ಲೋಡ್ ಆಗ್ತಿದೆ ನೋಡ್ಬೋದು. ಫೇಸ್ಬುಕ್ಕಲ್ಲಿ ನೋಡ್ಬೋದು, ನಿಮಗೆ ಕಾಣ್ತಾ ಇದೆ ನೋಡಿ. ಈಗ ವಿಡಿಯೋ ಅಪ್ಲೋಡ್ ಆಗ್ತಿದೆ ನೋಡ್ಬೋದು. ಈಗ ವಿಡಿಯೋ ತುಂಬ ಫಾಸ್ಟಾಗಿ ಅಪ್ಲೋಡ್ ಕೂಡ ಆಗುತ್ತೆ. ಇದು ಇಂಪಾರ್ಟೆಂಟ್ ಅಂದರೆ ತುಂಬ ಸ್ಪೀಡ್ ಕೂಡ ಇದು ವಿಡಿಯೋ ಅಪ್ಲೋಡ್ ಆಗುತ್ತೆ. ಡನ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಆಟೋಮೆಟಿಕ್ ವಿಡಿಯೋ ಅಪ್ಲೋಡ್ ಆಯಿತು ನಂದು. ಈಗ ನನ್ನೊಂದು ಯೂಟ್ಯೂಬ್ಸ್ ವಿಡಿಯೋ ಅಪ್ಲೋಡ್ ಆಯಿತು. ಯೂಟ್ಯೂಬ್ಸ್ ಅಲ್ಲ, ಸಾರಿ, ಫೇಸ್ಬುಕ್ ವಿಡಿಯೋ ಈಗ ಅಪ್ಲೋಡ್ ಆಯಿತು. ಇದ್ರ ಮೂಲಕ ನೀವು ನಿಮ್ಮೊಂದು ಫೇಸ್ಬುಕ್ಕಲ್ಲಿ ವಿಡಿಯೋ ಅಪ್ಲೋಡ್ ಮಾಡ್ಬೋದು. ಇಲ್ಲಿ ನೋಡ್ಬೋದು, ನನ್ನೊಂದು ಫೇಸ್ಬುಕ್ಕಲ್ಲಿ ಹಾಕಿದ್ದು ಬರುತ್ತೆ. ಸ್ವಲ್ಪ ಯುವರ್ ಪೋಸ್ಟ್ ಪ್ರೊಸೆಸಿಂಗ್ ಅಂತ ಆಗ್ತದೆ. ಈಗ ನನ್ನೊಂದು ಫೇಸ್ಬುಕ್ ವಿಡಿಯೋ ಅಪ್ಲೋಡ್ ಆಗಿದೆ. ಈ ರೀತಿ ಮಾಡಿ ನಿಮ್ಮೊಂದು ಫೇಸ್ಬುಕ್ ಮೂಲಕ ನೀವು ಈಸಿಯಾಗಿ ಈ ಅಪ್ಲಿಕೇಶನ್ ಮೂಲಕ ಈ ಫೇಸ್ಬುಕ್ ಸ್ಟುಡಿಯೋ ಕ್ರಿಯೇಟರ್ ಅಂತ, ಈ ಕ್ರಿಯೇಟರ್ ಫೇಸ್ಬುಕ್ ಸ್ಟುಡಿಯೋ ಅಂತ ಇದೆಯಲ್ಲ, ಈ ಅಪ್ಲಿಕೇಶನ್ ಮೂಲಕ ನೀವು ಈಸಿಯಾಗಿ ನಿಮ್ಮೊಂದು ಫೇಸ್ಬುಕ್ ವಿಡಿಯೋ ನೀವು ಅಪ್ಲೋಡ್ ಮಾಡಿ ಇದರಲ್ಲಿ ಕೂಡ ನೀವು ಅರ್ನಿಂಗ್ಸ್ ಮಾಡ್ಬೋದು. ಇನ್ನೊಂದು ಜಸ್ಟ್ ನಾನು ನಿಮಗೆ ಇವತ್ತು ನೋಡೋದಲ್ಲಿ ಫೇಸ್ಬುಕ್ನಲ್ಲಿ ಯಾವ ರೀತಿ ವಿಡಿಯೋ ಅಪ್ಲೋಡ್ ಮಾಡೋದು, ಟೈಟಲು, ಡಿಸ್ಕ್ರಿಪ್ಷನ್, ಟ್ಯಾಕ್ಸು ಯಾವ ರೀತಿ ಹಾಕೋದು ಅಂತ ನೀವು ಇವತ್ತು ಕ್ಲಿಯರ್ಗೆ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಅಂತ ಇವತ್ತೊಂದು ಮುಗಿಸ್ತಾ ಇದ್ದೀನಿ. ಇವತ್ತೊಂದು ಮುಗಿಸ್ಕೊಂತ ಮುಂಚೆ ಪ್ರತಿಯೊಬ್ಬರು ಇರ್ತೀನಿ. ಇವತ್ತೊಂದು ನಿಮಗೆ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ, ಅದ್ರ ಜೊತೆ ಒಂದು ಕಮೆಂಟ್ ಮಾಡಿ ಅಂತ ಇವತ್ತು ಮುಗಿಸ್ತಾನೆ. ಎಲ್ಲ ಕನ್ನಡ ಟೆಕ್ ಸಬ್ಸ್ಕ್ರೈಬ್ ಮಾಡ್ತೀನಿ. ಜೈ ಹಿಂದ್, ಮಾತ್ರ ಮತ್ತೆ ನಿಮ್ಗೆ ಸಿಗ್ತೇನೆ. ಎಲ್ಲರಿಗೂ ಬಾಯ್.